ನಮಸ್ಕಾರ ಫ್ರೆಂಡ್, ಎಲ್ಲರೂ ಆರಾಮಿದ್ದೀರಾ? ಈಗ ನಾನು ಸೊಪ್ಪು ಕಡಿಯೋಕ್ಕಂತ ಹೋಗ್ತಿದ್ದೀನಿ. ಈಗ ತುಳ್ಕಲಿಗೋಸ್ಕರ ಗೊಬ್ಬರ ಮಾಡಬೇಕಲ್ಲ, ತೋಟಕ್ಕೆ ಗೊಬ್ಬರ ಬೇಕಲ್ಲ, ಹಂಗಾಗಿ ಸೊಪ್ಪು ಕಡಿಯೋಕ್ಕಂತ ಹೋಗ್ತಿದ್ದೀನಿ. ನೋಡಿ, ಕತ್ತಿ ಹಗ್ಗ ಎಲ್ಲ ತಗೊಂಡಿದ್ದೀನಿ. ನೋಡಿ, ಹಕ್ಕಲಲ್ಲೆಲ್ಲ ಜಾನುವಾರು ಮೇಯ್ತಿದ್ದಾವೆ ಜಾಗದಲ್ಲಿ. ನೋಡಿ ಫ್ರೆಂಡ್, ನೋಡಿ ಇದೆಲ್ಲ ಸೊಪ್ಪು ಕಡಿಯೋ ಜಾಗನೇ. ದರಗ್ ಗುಡಿಸೋದು. ನಾವು ಬೇಸಿಗೆ ಟೈಮಲ್ಲಿ ಮಳೆಗಾಲಕ್ಕೆಲ್ಲ ದರಗ್ ಬೇಕಾಗುತ್ತಲ್ಲ ಕೊಟ್ಟಿಗೆ ಹಾಕೋಕ್ಕೆ, ಅದಕ್ಕೆಲ್ಲ ದರಗ್ ಗುಡಿಸೋದು ಇದರಲ್ಲಿ. ಇದೆಲ್ಲ ಸೊಪ್ಪು ಕಡಿಯೋಕ್ಕೋಸ್ಕರ. ಇದು ನೋಡಿ, ಸೊಪ್ಪು ಕಡಿಯೋದು ಇಲ್ಲಲ್ಲ. ಬನ್ನಿ, ಒಂದು ಇದನ್ನು ತೋರಿಸ್ತೀನಿ, ನೇರಳೆ ಹಣ್ಣು ಅಂತ. ನೋಡಿ, ಇದು ನೇರಳೆ ಹಣ್ಣಿದು. ನೋಡಿ, ಇದೆಯಲ್ಲ, ಇದು ನೇರಳೆ ಹಣ್ಣಿದು. ಅದು ಎಂಥ ನೇರಳೆ ಅಂದರೆ ಮನುಷ್ಯರು ತಿಂತಾರೆ. ಆಲ್ಮೋಸ್ಟು ನಾಯಿಗಳು ಜಾಸ್ತಿ ತಿಂತಾವೆ ಇದನ್ನ. ನಾಯಿಗಳಿಗಂದ್ರೆ ತುಂಬ ಇಷ್ಟ, ಯಜಾನ್ ತಿಂತಾವೆ ಇದನ್ನ ನಾಯಿಗಳು, ಆಯಿತಾ? ನಾಯಿ ಅಂತೂ ಇದರಲ್ಲಿ ಕುನ್ನೇರಳೆ ಹಣ್ಣು ಅಂತ, ಅದು ನಾಯಿ ತಿನ್ನವೆ. ನೋಡಿ ಫ್ರೆಂಡ್, ನಿಮಗೆ ಕಾಣಿಸ್ತಿದೆಯಾ? ನಮ್ಮೂರು ದೇವ್ರ ಕಟ್ಟೆ ಅದು. ಈ ದೇವ್ರ ಕಟ್ಟೆ ದಾಟಿ ಯಾವುದು ದಾಟೆ ಬರೋಂಗಿಲ್ಲ. ಬೇರೆ ಇದು ಅಲ್ಲ, ಕೆಟ್ಟದೆಲ್ಲ ಇದಾಗುತ್ತಲ್ಲ, ದೈವಗಳೆಲ್ಲ, ಅವು ಯಾವೂ ಬರೋಂಗಿಲ್ಲ ಈ ದೇವ್ರ ಕಟ್ಟೆ ದಾಟಿ. ಇದ್ರ ಪರ್ಮಿಷನ್ ತಗೊಂಡೆ ಊರೊಳಗೆ ಬರಬೇಕು. ಅದು ಆ ದೇವ್ರ ಹೆಸರು ಭೂತನ ಕಟ್ಟೆ ಅಂತ. ನೋಡಿ ಹೆಂಗಿದೆ, ನಾನೇ ಅದು ಪೇಂಟ್ ಮಾಡಿರೋದು. ಚೆನ್ನಾಗಿದೆಯಾ? ನೋಡಿ, ಇದೊಂಥರ ನೇರಳೆ. ನೋಡಿ, ಹಸಿರು ನೇರಳೆ. ನೋಡಿ, ಇದೆಲ್ಲ ಹಸಿರು ನೇರಳೆ. ಇದೊಂದು ನಮ್ಮ ಮಿನಿ ಕೆರೆ ತೋರಿಸ್ತೀನಿ ನೋಡಿ, ಎಷ್ಟು ಚಂದ ದೊಡ್ಡಕ್ಕಿದೆ ಮಿನಿ ಕೆರೆ ಅಂತ. ಈಗ ನಾನು ನಮ್ಮಪ್ಪ ಇಬ್ಬರು ಸೊಪ್ಪು ಕಡಿಯೋಕ್ಕಂತ ಬಂದಿದ್ದೀವಿ ಇದಕ್ಕೆ ಬ್ಯಾಣಕ್ಕೆ. ನೋಡಿ, ಇದು ರೋಡು ನಾವು ಓಡಾಡೋದು. ಇದು ಓಡಾಡೋ ರೋಡು. ನೋಡಿ, ಮಿನಿ ಕೆರೆಯಲ್ಲಿ. ಇಲ್ಲಿ ನೋಡಿ, ಮಿನಿ ಕೆರೆಯಲ್ಲಿ ಬಾತುಕೋಳಿ ಇದೆ. ನೋಡಿ ಹೆಂಗೆ ಓಡಾಡ್ತಿದ್ದಾವೆ. ನೋಡಿ, ಎರಡು ಇದ್ದಾವೆ. ನೋಡಿ, ಇಲ್ಲಿ ನೋಡಿ ಹೇಗಿದೆ. ನೋಡಿ, ಕಾಣಿಸ್ತಿದ್ಯಾ? ತಡೀರಿ, ಹತ್ಲಾಗಿಂದ ವೀಡಿಯೋ ಮಾಡ್ತೀನಿ. ನಾನು ಮೊನ್ನೆ ಯೋಚನೆ ಮಾಡಿದ್ದೆ, ಈ ಮಿನಿ ಕೆರೆಗೆ ಒಂದು ಬಾತುಕೋಳಿ ಬಿಟ್ಟರೆ ಹೆಂಗಿರುತ್ತೆ, ಚೆನ್ನಾಗಿ ಓಡಾಡ್ಕೊಂಡಿರುತ್ತೆ ಎರಡು ಅಂತ. ನೋಡಿ ನೋಡಿ ನೋಡಿ, ಹಾರೋಯ್ತು ನೋಡಿದ್ರ? ನೋಡಿ, ಅವು ಯಾವಾಗಲೂ ಬರ್ತಾ ಇರುತ್ತೆ, ಹೋಗ್ತಾ ಇರ್ತವೆ ಎರಡು. ಚೆನ್ನಾಗಿದೆಯಾ ಮಿನಿ ಕೆರೆ? ನೋಡಿ, ಈಜು ಹೊಡಿಬೋದು, ಎಲ್ಲ ಮಾಡ್ಬೋದು. ಆಳ ಇದೆ, ಮಿನಿಮಮ್ ಅಂದರೆ ಒಂದು 10 ಅಡಿ ಆಳ ಇದೆ ಇದಿಷ್ಟು. ಇದು ಮಳೆಗಾಲದಲ್ಲಿ ಮಾತ್ರ ನೀರಿದ್ದಾಗ. ನೀರು ಬೇಸಿಗೆ ಟೈಮಲ್ಲಿ ಇರೋಲ್ಲ, ಇದರಲ್ಲೆಲ್ಲ ಒಣಗಿ ನಿಂತಿರುತ್ತೆ. ನೋಡಿ, ಇದೆಲ್ಲ ಬೇಣ ಫುಲ್ಲು. ಅಲ್ಲಿ ನೀಲಗಿರಿ ಇದೆ ನೋಡಿ. ನೋಡಿ, ಇಲ್ಲೂ ಕಾಣುತ್ತೆ ನೋಡಿ ಮಿನಿ ಕೆರೆ. ಸುಮಾರು ನೀರಿದೆ. ಇದು ನೀರು ನೋಡಿ, ಇಲ್ಲಿ ಚರಂಡಿ ಹೊಡೆದ್ಬಿಟ್ಟಿದ್ದೀವಿ. ನೋಡಿ, ಇದು ನೀರು ಚರಂಡಿ ಹೊಡೆದಿದ್ದು ಏನಕ್ಕೆ ಅಂದರೆ, ಇದು ನೀರು ಊರು ಹತ್ಲಾಗ ಬರ್ತಿತ್ತು, ಕೆಳಮಕ್ಕ ತಗ್ಮಕ್ಕ ಬರ್ತಿತ್ತು. ಅದೇ ಕೆರೆಗೆ ಹೋಗಲಿ ನೀರು ಅಂತ ಇದನ್ನು ತೇಲುವೆ ಮಾಡಿಬಿಟ್ಟಿದ್ದೀವಿ. ನೋಡಿ, ಇಲ್ಲೆಲ್ಲ ನೀರು ನಿಂತಿದೆ ನೋಡಿ. ನೋಡಿ, ಈಗ ಅದು ಮತ್ತೆ ತೋರಿಸ್ತೀನಿ. ಇಲ್ಲಿ ನೀರು ಹೋಗೋಕ್ಕೋಸ್ಕರ ಬಿಟ್ಟಿದ್ದೀವಿ ನೋಡಿ ನೀರನ್ನು. ನೋಡಿ, ಇದೆಲ್ಲ ಹೇಗಿದೆ. ಎಲ್ಲ ಸೊಪ್ಪು ಕಡಿಯೋ ಮಟ್ಟಿ ಇವೆಲ್ಲ. ಎಲ್ಲ ಸೊಪ್ಪು ಕಡಿಯೋಕ್ಕೋಸ್ಕರ ಇಟ್ಟಿರೋದು. ಎಲ್ಲರೂ ಕಡಿತಾರೆ ಇಲ್ಲಿ ಸೊಪ್ಪು. ಒಬ್ಬರೇ ಅಲ್ಲ, ಸುಮಾರು ಜನ ಕಡಿತಾರೆ. ನೋಡಿ, ಇಲ್ಲೂ ಕಾಣುತ್ತೆ ನೋಡಿ. ಇಲ್ಲಿ ನೋಡಿ, ನೋಡಿ ನೀರು ನೋಡಿ ಎಷ್ಟಿದೆ ನೋಡಿ. ಸುಮಾರು ನೀರಿದೆ, ಫುಲ್ಲು ತುಂಬೋಗಿದೆ. ಇದು ಮೊನ್ನೆ ಸುಮಾರಿತ್ತು, ಇನ್ನೂ ಉಗ್ತಿತ್ತಿಲ್ಲಲ್ಲ, ರೋಡಿಗೆಲ್ಲ ಉಗ್ತಿತ್ತು. ಈಗ ಕಮ್ಮಿ ಆಗಿದೆ ಮಳೆ. ಮೊನ್ನೆನಿಂದ ಕಮ್ಮಿ ಆಗಿದೆ ಮಳೆ. ಈ ನೋಡಿ, ನೋಡಿ ಚೆನ್ನಾಗಿದೆಯಾ ನಮ್ಮೂರು ಮಿನಿ ಕೆರೆ? ನೋಡಿ, ಇಲ್ಲಿ ನೀರು ಹೋಗೋಕೆ ಬಿಟ್ಟಿದ್ದೀವಿ. ಹೆಚ್ಚುವರಿ ನೀರೆಲ್ಲ ಇಲ್ಲಿ ಹೋಗುತ್ತೆ ದಾಟಿ. ನೋಡಿ, ಇಲ್ಲಿ ಹೋಗ್ತಿದೆ. ಇದು ಅಷ್ಟು ನೀರು ಬಂದು ನಮ್ಮೂರು ಹೊಳಿಗೆ ಬರೋದು, ಮತ್ತು ಬೇರೆ ಎಲ್ಲೂ ಹೋಗಲ್ಲ, ಆಯಿತಾ? ಈಗ ಸೊಪ್ಪು ಕಡಿಯೋಕೆ ಹೋಗ್ಬೇಕು ನಾನು. ಸೊಪ್ಪು ಈಗ ಮತ್ತೆ ಸೊಪ್ಪು ಕಡಿಲ್ಲ ಅಂದ್ರೆ ಅಪ್ಪ ಬೈತಾರೆ ಬೇರೆ.
ನೋಡಿ ಈಗ ಸೊಪ್ಪು ಕಡಿಯೋದು ಅಲ್ಲಿ ನೋಡಿ, ಅಲ್ಲಿ ಅಪ್ಪ ಕಡಿತಿದ್ದಾರೆ. ಈಗ ಕಡಿಬೇಕು ನಾನು. ಕಡಿಲ್ಲ ಅಂದರೆ ಆಮೇಲೆ ಬೆರ್ತಾ ಇರ್ತಾರಲ್ವ. ಈ ಹಳ್ಳಿ ಮಕ್ಕಳಿಗೆ ಏನು ಕೆಲಸ ಮಾಡೋದು ಮನೆ ಬದಿ. ಕೆಲಸ ಮಾಡಿಲ್ಲ ಅಂದರೆ ಏನಂತಾರೆ ಮನೇಲಿ ಅಲ್ಲ, ಸೋಮಾರಿ, ಮನೇಲಿ ಕೂತ್ಕೊಂಡಿಯಾ ಅಂತಾರಲ್ಲ. ನೋಡಿ ಇದು ರೋಡು, ಇದು ರೋಡ್ ಇದಲ್ಲ ಫುಲ್ಲು. ನೋಡಿ ಮೊದಲಿಗೆಲ್ಲ ಇಲ್ಲೇ ಸೊಪ್ಪು ಕಡ್ದಿದ್ದು ನಾವು. ನೋಡಿ ಫ್ರೆಂಡ್, ಈಗ ಇಲ್ಲಿ ಕಡಿತೀನಿ ನೋಡಿ, ಎಲ್ಲ ವೀಡಿಯೋ ಮಾಡ್ತಾ ಫುಲ್ಲು ಇಲ್ಲೇ ಕಡಿತಿರ್ತೀನಿ. ಈಗ ಕಡಿಲೇಬೇಕು. ಫ್ರೆಂಡ್ ನೋಡಿ, ಈಗ ಸೊಪ್ಪು ಕಡಿಬೇಕೀಗ ಎಲ್ಲ. ನೋಡಿ ಯಾರು ಕಡ್ದಾಕಿದ್ದಾರೆ ನೋಡಿ, ಕಡ್ದಾಕೆಲ್ಲ ಉದುರೋಗಿದೆ. ಈಗ ಸುಮ್ಮನೆ ವೇಸ್ಟ್ ಮಾಡಿದ್ದಾರಲ್ಲ ಸೊಪ್ಪನ್ನು. ಇದು ಏನಕ್ಕೂ ಯೂಸೇ ಆಗಿಲ್ಲ ನೋಡಿ, ಎಲ್ಲ ಉದುರೋಗಿದೆ. ಆಯಿತಾ, ಈಗ ನಾವು ಕಡಿಬೇಕು. ನೋಡಿ ಈ ಥರ ಸೊಪ್ಪು ಕಡಿಯೋದು. ಇದು ನೋಡಿ, ಈ ಥರ ಇಡೀ ಇದನ್ನು ಇಂಟೆ ಮಾಡಿ ಬಿಡಬೇಕು. ನೋಡಿ ಈ ಥರ ಕಡಿಯೋದು ಎಲ್ಲ ಸೊಪ್ಪನ್ನು. ಇದೇ ಥರ ಸುಮಾರು ತಬ್ಬು ಮಾಡಬೇಕು. ಆಯಿತಾ, ಇದೇ ಥರ ಸುಮಾರು ತಬ್ಬು ಮಾಡಬೇಕು. ನೋಡಿ ಈ ಥರ ಕಡಿಬೇಕು. ಇವತ್ತು ನೋಡಿ ಮಳೆ ಇಲ್ಲ, ಫುಲ್ಲು ಎಲ್ಲ ಹೊಳುವಾಗಿದೆ, ಸಖತ್ತು. ಇವತ್ತಿಂದ ಹೊಸ ಮಳೆ ಅಲ್ಲ. ಈ ಥರ ಕಡಿಯೋದು. ನೋಡಿ ನೋಡಿ, ಮೊನ್ನೆ ಇದೇ ಥರ ಇದನ್ನು ಸೊಪ್ಪು ಕಡಿಯೋಕ್ಕೆ ಹೋಗಿ ಕೈಯೆಲ್ಲ ಕಡ್ಕೊಂಡಿದ್ದೆ. ನೋಡಿ ಸೊಪ್ಪು ಚೆನ್ನಾಗಿ ಸಿಕ್ತು ಅಂದರೆ ಬೇಗ ಹೊರೆ ಆಗುತ್ತೆ. ಇಲ್ಲ ಅಂದರೆ ಹುಡುಕಿ ಕಡಿಬೇಕಂದ್ರೆ ಲೇಟ್ ಆಗುತ್ತೆ. ಇದು ಬಂದುಬಿಟ್ಟು ಸೊಳ್ಳೆ ಸೊಪ್ಪು ಅಂತ. ಇದರಲ್ಲಿ ಸೊಳ್ಳೆ ಹಣ್ಣು ಬಿಡುತ್ತೆ, ಹಿಂಗೆ ಹುಳಿ ಇರುತ್ತೆ ಸೊಳ್ಳೆ ಹಣ್ಣು. ನೋಡಿ ಫ್ರೆಂಡ್, ಈ ಥರ ಕಡ್ದು ನೋಡಿ. ಮೊನ್ನೆ ಅದೊಂದು ಸೊಪ್ಪು ಕಡಿಬೇಕಾರೆ ನೋಡಿ ಕೈ ಕಡ್ಕೊಂಡದ್ದು ಈ ಥರ. ಬರೀ ಇದೇ ಇಷ್ಟಲ್ಲ, ಇನ್ನೂ 5 ತಬ್ಬ ಬೇಕು ಒಂದು ಹೊರೆ ಆಗ್ಬೇಕಂದ್ರೆ.
ರೀತಿಯಿಂದ ಕಡಿಬೇಕು. ಒಟ್ರಾಸಿ ಗಡಿ ಬಿಡಿಯಿಂದ ಕಡಿದ್ರೆ ಕೈ ಮೇಲೆ ಬರುತ್ತೆ ಕತ್ತಿ. ನಿಧಾನದಿಂದನೂ ಕಡಿಯೋದು ಅಲ್ಲ, ಮತ್ತು ಗಡಿ ಬಿಡಿಯಿಂದನೂ ಕಡಿಯೋದಲ್ಲ. ನೋಡ್ಕೊಂಡು ಕಡಿಬೇಕು. ನೋಡಿ, ಇವತ್ತು ವಾತಾವರಣ ಒಂಥರ ಬಿಸಿಲು ಬಿಡೋ ಹಂಗಿದೆ. ನಿನ್ನೆ ಎಲ್ಲ ಮಳೆ ಅಂದರೆ ಮಳೆ ಬರ್ತಿತ್ತು, ಇವತ್ತೆಲ್ಲ ವಾತಾವರಣ ಬಿಸಿಲು ಇದೆ. ನೋಡಿ, ಮೋಡ ಆಗ್ತಿದೆ ಆಲ್ರೆಡಿ. ಇದು ಇದು ನೇರಳೆ ಸೊಪ್ಪಿದು. ಇದೆಲ್ಲ ಸೊಪ್ಪಿಲ್ಲ, ಆದರೂ ಹುಡುಕಿ ಕಡಿಬೇಕು ಆಯಿತಾ. ಓಕೆ, ಎಲ್ಲರೂ ನನ್ನ ಇದು ಚಾನಲಿಗೆ ಸಪೋರ್ಟ್ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಎಲ್ಲರಿಗೂ ಶೇರ್ ಮಾಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಭೇಟಿಯಾಗೋಣ. ಬಾಯ್ ಬಾಯ್, ಥ್ಯಾಂಕ್ ಯು.